ಸರ್ಕಾರಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ, ನ್ಯಾಯಕ್ಕಾಗಿ ರೈತರ ಹೋರಾಟ, ಪೊಲೀಸರ ಮಧ್ಯಪ್ರವೇಶ. ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ನಡೀತಾ ಇರುವ ಅವ್ಯವಹಾರದ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳದ ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರ ಕಚೇರಿಗೆ ಬೀಗ ಜಡಿದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಪೊಲೀಸರ ಮಧ್ಯಪ್ರವೇಶದಿಂದ ಕಚೇರಿ ಬೀಗ ತೆರವುಗೊಳಿಸಲಾಗಿದೆ. ಹುಣಸೂರು ತಾಲೂಕು ಹುಲ್ಲೇನಹಳ್ಳಿ ಗ್ರಾಮದಲ್ಲಿರುವ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ಆರೋಪ ಕೇಳಿಬಂದಿದ್ದು, ಈ ಬಗ್ಗೆ ಪರಿಶೀಲನೆ ನಡೆಸಿ ಕಾರ್ಯದರ್ಶಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸದಸ್ಯರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿಗೆ ದೂರು ನೀಡಲಾಗಿತ್ತು. ಹಲವು ದಿನಗಳು ಕಳೆದರೂ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಹಾಗೂ ಕ್ರಮ ಕೂಡ ಕೈಗೊಳ್ಳುವಲ್ಲಿ ವಿಳಂಬ ಆಗಿದೆ. ನ್ಯಾಯ ಕೇಳಲು ತೆರಳಿದ ಮಹಿಳಾ ಸದಸ್ಯರ ಜೊತೆ ಅಧಿಕಾರಿಗಳು ಸೂಕ್ತವಾಗಿ ಸ್ಪಂದಿಸದೆ ಅನುಚಿತ ಪದಗಳನ್ನು ಬಳಸಿದ್ದಾರೆ. ಈ ಹಿನ್ನೆಲೆ ಇಂದು ಮಹಿಳಾ ಸದಸ್ಯರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರ ಬೆಂಬಲದೊಂದಿಗೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದಲ್ಲದೆ ಕಚೇರಿಗೆ ಬೀಗ ಜಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ನ್ಯಾಯ ಕೊಡಿಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ನಾನು ಈ ದಿನ ಏನಪ್ಪಾ ಅಂದ್ರೆ ಸುಮಾರು 2 ವರ್ಷಗಳಿಂದ ಸಹ ಈ ಆಫೀಸ್ಗೆ ನಮ್ಮ ಹುಲ್ಲೇನಹಳ್ಳಿ ಮಹಿಳೆಯರು ಹಾಗೂ ಗ್ರಾಮಸ್ಥರು ಒಂದು ಸುಸ್ತಾಗಿರ್ತಾರೆ. ಹಾಗೆ ನ್ಯಾಯ ಕೇಳಿದಾಗ ಈ ಮೇಡಮ್ ಅವಾಚ್ಯ ಶಬ್ದಗಳಿಂದ ನಮ್ಮ ಮಹಿಳೆಯರನ್ನ ನಿಂದಿಸುವುದಲ್ಲದೆ ನಿಮ್ಮ ಮಗ ನೋಡಕ್ಕೆ ಅಸಹ್ಯ, ಹೋಗಿ ಹೊರಗಡೆ ಅಂತಕ್ಕಂಥ ಮಾತನ್ನ ಹೇಳಿರ್ತಾರೆ. ಯಾರು ಮೇಡಮ್ ಅವರು ಮೇಡಮ್ ಅವ್ರನ್ನ ನಾವು 10 ಸಲ ನಮ್ಮ ರೈತ ಸಂಘದಿಂದ ಬಂದು ಕೇಳ್ಕೊಂಡಾಗ ಸಹ ಅಂತೇಳಿ ಮೇಡಮ್ ಅನ್ಸೂಯ ಅಂತೇಳಿ ಹೇಳ್ಕೊಂಡಾಗ್ಲೂ ಸಹ ರೆಸ್ಪಾನ್ಸ್ ಇಲ್ಲ. ಇವತ್ತು ನಾವು ಬರ್ತೀವಿ ಅಂತ ಗೊತ್ತಾದ್ಮೇಲೆ ನಾವು ಮೊದಲೇ ಮನವಿಯನ್ನು ಸಲ್ಲಿಸಿರ್ತೇವೆ. ಆದ್ರೂ ಅವರು ಇಲ್ಲಿಲ್ಲ, ಸ್ಪಾಟಲ್ ಇಲ್ಲ. ಯಾರೋ ಇಬ್ಬರಿದ್ರು ಅವ್ರನ್ನ ಒಳಗಡೆ ಕಟ್ಟಿ ನಾವು ಇವತ್ತು ಬೀಗ ಹಾಕಿದೀವಿ. ಇವರು ತಕ್ಷಣ ಬೇಗ ಬಂದು ನಮಗೆ ನ್ಯಾಯ ಒದಗಿಸ್ಕೊಟ್ಟಿಲ್ಲ ಅಂದ್ರೆ ಈ ಮುಷ್ಕರ ಇನ್ನೂ ದೊಡ್ಡ ಮಟ್ಟಕ್ಕೆ ತಲುಪೋದಕ್ಕಿಂತ ಬೇಗ ಬಂದು ನ್ಯಾಯ ಒದಗಿಸ್ಕೊಟ್ರೆ ಒಳ್ಳೇದು ಅಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಪರವಾಗಿ ನನ್ನ ಮನವಿ. ಏನಕ್ಕೆ ಬೀಗ ಹಾಕಿದ್ರಿ ನೀವು? ನಮಗೆ ನ್ಯಾಯ ಬೇಕು ಸರ್. ಏನ್ ನ್ಯಾಯ? ನಮ್ಮ ಮಹಿಳೆಯರನ್ನ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿರೋದನ್ನ ಅವರಿಗೆ ಮಾನನಷ್ಟ ಮೊಕದ್ದಮೆಯನ್ನ ಇವತ್ತು ಅವ್ರು ಕಟ್ಕೊಡ್ಬೇಕಾಗುತ್ತೆ. ಏಕೆ ಅಂದ್ರೆ ಒಬ್ಬರಿಬ್ರಲ್ಲ, ಸುಮಾರು 10 ರಿಂದ 12 ಮಹಿಳೆಯರು ಬಂದಾಗ ಅಮ್ಮ ನಿಮ್ಮ ಮಕ್ಕ ನೋಡಕ್ ಆಸೆ ಅಂದ್ರೆ ಅರ್ಥ ಏನ್ ಸರ್? ಅಲ್ಲ, ಏನ್ ಕೆಲಸಕ್ಕೆ ಬಂದಿರಿ ನೀವು? ಅವರು ನ್ಯಾಯ ಕೇಳಕ್ ಬಂದ್ರು. ಅವ್ರ ಡೈರಿ ವಿಚಾರವಾಗಿ ಇಂಥ ನಮ್ಗೆ ನಿಮ್ಗೆ ಕಷ್ಟ ಆಗಂತದಲ್ಲ. ನಾವು ಇಲ್ಲಿ ಬಂದಿರೋದೇನು ಸಮಸ್ಯೆ ಇದೆ, ನೀವು ಸ್ಟ್ರೈಕ್ ಮಾಡಿಲ್ಲ ಟೌನ್ ಅಲ್ಲಿ. ನಾನು ಒಬ್ಬ ಲಾ ಅಂಡ್ ಆರ್ಡರ್ ಇನ್ಸ್ಪೆಕ್ಟರ್ ಆಗಿ ಬಂದು ವಿಚಾರ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಕಷ್ಟ ಮಾಡೋದಕ್ಕೆ ನಾನು ಬಂದಿಲ್ಲ. ಮನುಷ್ಯ ಕೇಳಿ, ಇಲ್ಲಿ ನಾನು ಕೇಳ್ತಿರೋದು ಇಷ್ಟೇ.